ಸಲ್ಮಾನ್ ಖಾನ್ ಕರ್ದಲ್ಲ ಅಂತೀವನ್ನ. ಸಲ್ಮಾನ್ ಖಾನ್ ಎದಕ್ಕೆ ಕರ್ದಲ್ಲ, ಮನೆ ಕಸ ಹೊಡೆಯಕ್ಕೆ ಕರ್ದಲ್ಲ. ಅವು ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಇದೆ. ನೀನು ಹೋದ್ರೆ ನಿನ್ನಿಂದ ಇನ್ನೂ ಜೀವ ಬೆದರಿಕೆ ಹಾಕತ್ತವನಿಗೆ. ಪಾಪ ಸಲ್ಮಾನ್ ಖಾನ್ ಯಾರ ವೈಷ್ಣವ್ ಯಾರ ಅನ್ನೋ ಮರ್ಡರ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಬೆದರಿಕೆ ಬಂದಿದ್ದಾವೆ. ಅದಕ್ಕೆ ಅವನು ಸುದ್ದಿನೇ ಇಲ್ಲ. ಸಲ್ಮಾನ್ ಖಾನ್ ಫೋನ್ ಮಾಡಿದ, ಅವನು ಕರೆದ, ಬಿಗ್ ಬಾಸ್ ಹೋಗ್ತಾನೆ, ಇದು ಮಾಡ್ತಾನೆ. ಅಲ್ಲಿ ನಿನ್ನ ಕಸ ಹೊಡಿಕೋ ಕರ್ಕೊಳ್ಳೋದು ಒಂದೇದು ನಿನಗೆ. ಅಲ್ಲಿ ಬಾಂಬೆದಾಗ ಮುಂಬೈದಾಗ ಬಿಟ್ಕೊಳೋದಲ್ಲ ನಿನ್ನ. ಯಾಕಂದ್ರೆ ಲಾಯರ್ ಅಂದರೆ ಇತಿಮಿತಿ ಅದ. ತೋರಿಸ್ತೀನಿ ಅವ್ನು ಏನು ಮಾತಾಡೋಣ ಅಂತ ಅವನು ಏನು ಮಾತಾಡಿದ್ದಾನೆ ಅದನ್ನು ನಾನು ತೋರಿಸ್ತೇನೆ ಅಷ್ಟೇ. ನಾನು ಹಂಗ ಪ್ರಶ್ನೆ ಇಲ್ದಲೇ ಉತ್ತರ ಕೊಡೋದಿಲ್ಲ ನಾನು. ಯಾಕಂದರೆ ನಾನು ಖಾಲಿ ಪೀಲಿ ಲಾಯರ್ ಅಲ್ಲ. ನಾನು ಓದಿ ಕಷ್ಟಪಟ್ಟು ಏನಪ್ಪ PUC ಮುಗಿಸಿ ಇದನ್ನು ಮಾಡಿ ಇದನ್ನು ಹಚ್ಕೊಡ ಜಗದೀಶ್ ಇವನ ಅದನ್ನು ಹಚ್ಕೊಡ ನಿಂದ. ಅವನು ಜಗದೀಶ್ ಏನು ಮಾತಾಡೋಣ ಹಚ್ಕೊಡ್ತಾನೆ, ನಿಮಗೆ ಎವಿಡೆನ್ಸ್ ಸಮೇತ ತೋರಿಸ್ತಾನೆ. ಅಲ್ಲಪ್ಪ ಇವನು ಜಗದೀಶ, ಇವನು ಏನು ಬಿಗ್ ಬಾಸ್ಗೆ ಹೋಗೋದಕ್ಕೆ, GT ಕನ್ನಡಕ್ಕೆ ಹೋಗೋದಕ್ಕೆ ಇವನೇನು ಇಡೀ ಮಾಂಡಲಿಕ ಅಂತ ತಿಳ್ಕೊಂಬಿಟ್ಟ. ನೋಡ್ರಿ ಮಾತಾಡೋದು. ಊಟಕ್ಕೆ ಡಿ ಬಾಸ್ ಅಂತೆ, ನನ್ನ ಜಾಂಡ ಬಾಸ್. ಅವನು ಜಾಂಡ ಅಂದ್ರೆ ಏನು? ಅವನ್ ಬಾಸ್ ನನ್ನ ಹೇಳ್ದಲ್ಲ, 3 ಸೈಜ್ 11 ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು. ಆಮೇಲೆ ತಿನ್ನೋ ಲೇ ನೀನು ಒಬ್ಬರನ್ನ ಮಾಡಿ ಕೊಡ್ತಾರೆ ಪೊಲೀಸರು. ಆಮೇಲೆ ತಿನ್ನೋ ಲೇ ನೀನು ಒಬ್ಬರನ್ನ ಹೊಡೆಸಲೇ ಗಂಡಸವ್ರು ನೀನು. ಲೇ ಜಗ್ಗ, ಡಿ ಬಾಸ್ ಅಭಿಮಾನಿಗಳನ್ನ ಒಬ್ಬರನ್ನಾರ ಹೊಡೆಸ್ನಿ. ನಾನು ಅವನ ಅಭಿಮಾನಿ, ಎಲ್ಲ ಕಲಾವಿದರ ಅಭಿಮಾನಿ. ನಾನು ಕಲೆ ಆರಾಧಕ. ನಾನು ಒಬ್ಬ ಪೋಷಕ ನಟರನ್ನ ಗೌರವಿಸ್ತಾನೆ. ಡಿಂಗ್ರಿ ನಾಗರಾಜ್ ಬಂದು ನಮ್ಮ ಮನೆಗೆ ಒಂದು ಊಟ ಮಾಡೋಕಾನೆ. ಕರ್ಬಸಯ್ಯ ನನಗೆ ಅಣ್ಣ ನಾನು, ನೀನು ಯಾವನಲ್ಲೇ, ನಿನಗೆ ABCD ಗೊತ್ತಲ್ಲ. ಲೇ ಜಗ್ಗ, ಬಿಸಿ ಬಿಸಿ ಕಜ್ಜಾಯ ಅದು ಅಣ್ಣವ್ರು ಹಿಡಿದು ಹಾಡಿಗೆ ಅವಮಾನ ಮಾಡಬಾರ್ದು ನೀನು. ಪೊಲೀಸರಿಂದ ಒಬ್ಬರಿಗಾರ ಒಂದು ಲಾಠಿ ರುಚಿ ಒಬ್ಬರಿಗಾರ ಹೊಡೆಸಲ್ಲ ನೀನು. ನೋಡೋಣ, ನೀನು ಗಂಡಸು ಅಂತಾನೆ. ಏನು ಅವರು ಸರ್ಕಾರ ನಿಂದನ್ಲೇ, ನಿಮ್ಮ ಅಪ್ಪಂದ ಸರ್ಕಾರನೇ ಅಲ್ಲಪ್ಪ. CM ಮೇಲೆ ಕೇಸ್ ಹಾಕಿದಂತ ಯಾರು ಸ್ನೇಹಮಯಿ ಕೃಷ್ಣಗೆ ಒಬ್ಬರು ಪೊಲೀಸ್ ಹೊಡೆಯೋಕ್ಕಾಗಿಲ್ಲ, ಒಂದು FIR ಮಾಡ್ಸೋಕ್ಕಾಗಿಲ್ಲ. ನೀನು ಯಾವನಲ್ಲೇ ಡಿ ಬಾಸ್ ಅಭಿಮಾನಿಗಳು ಹೊಡ್ಸಕ್ಕೆ? ನೀನು ಯಾವನಲ್ಲೇ? ಯು ಆರ್ ಅನ್ಫಿಟ್. ಈ ರಾಜ್ಯಕ್ಕೆ, ಈ ಕನ್ನಡ ಪವಿತ್ರವಾದ ಭುವನೇಶ್ವರಿ ತಾಯಿ ನೆಲದಲ್ಲಿ ಇರಲಿಕ್ಕೆ ನೀನು ಅಪವಿತ್ರ. ನೀನು ಯು ಆರ್ ಅನ್ ಎಕ್ಸೆಪ್ಷನ್. ಏನು ಎಜುಕೇಷನ್ ಆಗಿದೆಯಾ ನಿಂದು? ಹೊಡಿ ಬಡಿ ಗುಂಡಾಗಿರಿ ಮಾಡ್ತಾನೆ. ಲಾಯರ್ ಆದ್ರೆ ಯಾರ ಗುಂಡಾಗಿರಿ ಮಾಡ್ತಾರ? ಗುಂಡಾಗಿರಿ ಮಾಡೋಕ್ಕಾದ್ರೆ ಈ ಲಾಯಕೇ ಬೇಕಾ? ಪೊಲೀಸ್ ಲಾಠಿ ಏಟು ಯಾವ ಪೊಲೀಸರು ನಿನಗೆ ಒದ್ದೊಳ ಹಾಕಿದ್ರು ಅದು ಗೊತ್ತಿಲ್ಲ ಅವಾಗ. ಹಂಗಾರೆ ಹೊಡೆದ್ರಬೇಕು ನಿನ್ನ. ಇವನಿಗೆ ಪೊಲೀಸರು 15 ದಿವಸ ಕಸ್ಟಡಿ ಕೊಟ್ಟಿದ್ದರ್ರಿ ಇವನಿಗೆ, ಜಗ್ಗಗ. ಇವನು ವಕೀಲರಿಗೂ ಮಾತಾಡ್ತಾನ, ಚೆನ್ನಣ್ಣವ್ರಿಗೂ ಮಾತಾಡಿದ, ಕಾಕಿಗೆ ಮಾತಾಡ್ತಾನ. ವೈಯಕ್ತಿಕವಾಗಿ ಬೇರೆ ಪೊಲೀಸರು ತಪ್ಪು ಮಾತಾಡಿದ್ರೆ ಅವ್ರಿಗೆ ನಾವು ಮಾತಾಡ್ತೇವೆ. ಆದರೆ ಇಡೀ ಕಾಕಿಗೆ ಮಾತಾಡ್ತಾನೆ ಇವನು. ಕಾಕಿಗೆ ಮಾತಾಡೋಕೆ ನಿನಗೆ ಏನು ಮ್ಯಾಂಡೇಟ್ ಇದೆಯಾ? ಈ ದೇಶ ರಕ್ಷಣೆ ಮಾಡಿದ ಕಾಕಿ ಅದು. ಈ ದೇಶದಲ್ಲೇ ಡ್ರೈವರ್ ಹಾಕ್ತಾರೆ, ಕಂಡಕ್ಟರ್ ಹಾಕ್ತಾರೆ, ಯೂನಿಫಾರ್ಮ್ ಹೋಮ್ ಗಾರ್ಡ್ಸ್ ಹಾಕ್ತಾರೆ, ವಾಚ್ಮ್ಯಾನ್ಸ್ ಹಾಕ್ತಾರೆ, ಸೈನಿಕರು ಹಾಕಿದ್ದಾರೆ, ಪೊಲೀಸರು ಹಾಕಿದ್ದಾರೆ, IGP ಇಂದ ಹಿಡಿದು ಎಲ್ಲರೂ ಕಾಕಿ ಹಾಕಿದಾರಪ್ಪ. ಕಾಕಿದರಿಗೆ ಬೈತಿಯಲ್ಲ ನೀನು, ಒಂದು ಮಾಸ್ ಆಫ್ ಯೂನಿಫಾರ್ಮ್ ಬೈತಿಯಲ್ಲ. ನಮಗೆ ಕಪ್ಪು ಕೋಟಿಗೆ ಬೈದ್ರೆ ಸುಮ್ಮನೆ ಇರ್ತಾವ ನಾವು? ಒಂದು ಯೂನಿಟ್ ಇದೆ, ನೆಟ್ವರ್ಕ್ ಇದೆ. ಅದು ನಿನಗೆ ಜ್ಞಾನ ಇಲ್ಲ ಅಂದರೆ ತಲೆ ಒಳಗೆ ಜ್ಞಾನ ಐತೋ ಬಿಟ್ಟೋತೆ. ನಾನು ತಲೆ ಮೋಸ್ಟ್ಲಿ ಒಂದು ಸೈಡ್ ಏನೋ ರಿಪೇರಿ ಇರ್ಬೇಕದು. ನೀವು ಹೋಗಿ ಸ್ವಲ್ಪ ಹುಚ್ಚ ಆಸ್ಪತ್ರೆ ಒಳಗೆ ತೋರಿಸ್ಕೊಂಡು ಮೈಂಡ್ ರಿಪೇರಿ ಮಾಡಿಸ್ಕ. ಹೌದಾ? ಯಾಕಂದರೆ ಇನ್ನೂ 46 ವರ್ಷ ನಿನಗೆ. ನೀನು 64 ವರ್ಷದಲ್ಲಿ ಮಾತಾಡ್ತೀಯಪ್ಪ. ತಲೆ 60 ಆದನ 63. 15 ವರ್ಷದವ್ರಿಗೆ ಹಿರೇತನ ಬರಬಾರ್ದಂತ, 60 ವರ್ಷದವ್ರಿಗೆ ಹುಚ್ಚಾಟ ಹಿಡಿಬಾರ್ದಂತ. ಯಾಕಂದ್ರೆ ಓಡಾಡಿ ಸುಸ್ತಾಗ್ಬಿಡ್ತಾನೆ. ನಿನಗೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಹುಚ್ಚಾಟ ಹಿಡಿತೈತಿ ಜಗ್ಗ. ಅದಕ್ಕೆ ನಿನಗೆ ಯಾಕೆ ಹಾಪ್ ಆಗ್ಬಿಡತಿ ನಿನಗೆ ತಲೆ. ಅವ್ರೇನು ಟ್ರೋಲ್ ಮಾಡಿದಾರಲ್ಲ ಯಾರು ಅವರು, ಡಿ ಬಾಸ್ ಜೂನಿಯರ್ಸ್ ಫ್ಯಾನ್ಸ್ ಟ್ರೋಲ್ ಮಾಡಿರು. ಕೆಲವೊಬ್ಬರು ಮಾಡ್ತಾರೆ, ಟ್ರೋಲ್ ಮಾಡೋದು ಅವ್ರದ್ದು ಇದು ಇರ್ತದೆ. ನನ್ನೂ ಮಾಡಿದ್ದಾರೆ, ಮಾಡ್ತಾರೆ, ಎಂತೆಂಥವ್ರನ್ನೂ ಮಾಡಿದ್ದಾರೆ. ಪ್ರಧಾನಿ ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಮಾಜಿ ಪ್ರಧಾನಿಗಳನ್ನು ಮಾಡಿದ್ದಾರೆ, ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಯಾರ್ಯಾರು ತಿಳಿತಾರೋ ಅವ್ರನ್ನ ಮಾಡ್ತಾರೆ. ಫೇಕ್ ಐಡಿ ಇಟ್ಕೊಂತಾರೆ, ಟ್ರೋಲ್ ಮಾಡ್ತಾರೆ. ಈ ಪತ್ರಕರ್ತರು ಮಾಡಿ ಎಲ್ಲರೂ ಮಾಡಿದ್ದಾರೆ. ಹಂಗಂತ ಅವ್ರನ್ನ ಬೆನ್ನತ್ತಿಗೆ ನೋವಾಕತ್ತಾ? ನಿನಗೆ ಎಷ್ಟು ಸಿಟ್ಟು ಬಂದ್ಬಿಟ್ಟದಪ್ಪ ಟ್ರೋಲ್ ಮಾಡೋದಕ್ಕೆ. ಹೆಣ್ಮಕ್ಳನ್ನ ಟ್ರೋಲ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಮಾತಾಡು. ಹೋಗಿ ಯಾರೋ ಮುದುಕಿ ಜೊತೆ ಡ್ಯಾನ್ಸ್ ಮಾಡ ನೀವ? ಮುದುಕಿ ಜೊತೆ ಡ್ಯಾನ್ಸ್ ಮಾಡ ನೀವು? ಮುದುಕ ಏನು ಸಾಧನೆ ಮಾಡಿದೆ ಅಂತ ಮಾತಾಡಿಯ ನೀನು? ಯಾವ ಬಡವರಿಗೆ ಸಾಧನೆ ಮಾಡಿದಿ? ಈ ಸಮಾಜಕ್ಕೆ ಏನು ಮಾಡಿದಿ ನೀನು? ಸಂವಿಧಾನ ಪರ ಅದೆಯಾ ನೀನು?
ಸಂವಿಧಾನದ ಪರ ಅಂದರೆ ಒಂದು 4 ವೀಲ್ಸು ಪ್ಯಾರಲಲ್ಲಾಗಿ ಹೋಗಬೇಕು. ಈ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕು. ಪರದೇಶದವ್ರು ನಮ್ಮ ತೀಟಿಗೆ ಅವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಪರದೇಶಿಯರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಲ್ಲಯ್ಯ, ಆ ಚೀನಾ ಬಂದು 20 ಮಂದಿ ನಮ್ಮ ಸೈನಿಕರನ್ನು ಕೊಲ್ತು. ಅದ್ರ ಬಗ್ಗೆ ಒಮ್ಮೆ ಮಾತಾಡಿ ಏನಿಲ್ಲ ನೀನು ಜಗ್ಗ. ಹಾಂ, ಅಲ್ಲಿ ಇದ್ರಾಗ ಆ ಪುಲ್ವಾಮಾ ದಾಳಿ ಒಳಗೆ 42 ಮಂದಿ ಹತ ಆದರು ಸೈನಿಕರು. ಅದ್ರ ಬಗ್ಗೆ ಮಾತಾಡಿ ಏನಿಲ್ಲ ನೀನು ದೇಶ ಪ್ರೇಮ ಅದೇನಿಲ್ಲ ಜಗ್ಗ. ಈ ಭಾರತದ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡಿಯ ನೀನು, ರಾಜಕೀಯ ಸ್ಥಿತಿ ಬಗ್ಗೆ ಮಾತಾಡಿಯ ನೀನು, ಈ ದೇಶದ ಸೈನ್ಸ್ ಬಗ್ಗೆ ಮಾತಾಡಿಯ ನೀನು, ಈ ದೇಶದ ಟೆಕ್ನಾಲಜಿ ಬಗ್ಗೆ ಮಾತಾಡಿ ನೀನು. ಇವತ್ತು ಆಟಮ್ ಬಾಂಬ್ಸು, ನ್ಯೂಕ್ಲಿಯರ್ ವೆಪನ್ಸು ಇಂಟರ್ನ್ಯಾಷನಲ್ ಇದರೊಳಗೆ ಪ್ಯಾಲೆಸ್ಟೈನು ಈ ಸರಿಯಲ್ಲ ಹೋರಾಟ ಮಾಡಿದ್ವು, ಒಂದು ಸಂಘರ್ಷ ನಡೆದಿದ್ದಾವೆ. ಇವೆಲ್ಲವನ್ನು ಕೂಲಾಗಿ ನಾವು ನೋಬಲ್ನೆಸ್ಸಿಗೆ ತರಬೇಕು. ದಟ್ ಈಸ್ ದಿ ಅಡ್ವೊಕೇಟ್ ಪ್ರೊಫೆಷನ್, ದಟ್ ಈಸ್ ದಿ ನೋಬಲ್ ಪ್ರೊಫೆಷನ್. ಇಟ್ ಈಸ್ ನಾಟ್ ದಿ ಪ್ರೊಫೆಷನ್ ಆಫ್ ಆ್ಯನ್ ಅರ್ನಿಂಗ್ ದಿ ಮನಿ. ಹಣ ದುಡಿಯೋಂಥ, ಹಣ ಮಾಡೋ ಅಂಥ ಒಂದು ಪ್ರೊಫೆಷನ್ ನಮ್ಮದಲ್ಲ. ಕಪ್ಪು ಬೆಳಪೋ ಕಪ್ಪನ್ನು ಪ್ರತಿಭಟಿಸೋ. ಕಪ್ಪು ಯಾವುದಕ್ಕೈತಿ? ನಾವು ಪ್ರತಿಭಟನೆ ಮಾಡೋಕ್ಕೆ. ವೈಟ್ ಬ್ಯಾಂಡ್ ಯಾಕಿದೆ ಅಂದರೆ ನೋಬಲ್ನೆಸ್, ಸಮಾಜದಲ್ಲಿ ಶಾಂತಿ ತರಕ್ಕೆ. ರೊಕ್ಕ ಮಾಡ್ಬೇಕು ಅಂದ್ರೆ ನಾವು ಇಷ್ಟೊತ್ತಿಗೆ 1000 ಕೋಟಿ ಮಾಡ್ತಿದ್ದೀವಿ ನಾವು. ನೀನೇನೋ ದುಡ್ಡು ಹಿಂದೆ ಬೆನ್ನತ್ತಿದೆಯಲ್ಲೋ ಹುಚ್ಚ. ಆ ರಮೇಶ್ ಒಳಗೆ ಸಾಕು. ಇವನ್ನ ಇಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಪ್ರಚಾರ ಪ್ರಿಯ ಆಗಬೇಡ. ಒಂದು ಸಲಹೆ ನಿನಗೇನೋ ನನ್ನಂತನೇ ಲಾಯರ್ ಅಂತ ತಿಳ್ಕೊಂಬಿಟ್ಟಿದ್ದು. ನಿನ್ನ ಸಾಮಾನ್ಯ ಜನ ಹೆಂಗೆ ತಿಳ್ಕೊಳೋದಲ್ಲ. ಒಂದು ಕಾನೂನು ಗೊತ್ತಿಲ್ಲ ರೀ ಇವರಿಗೆ. CRPC ಮೀನಿಂಗ್ ಗೊತ್ತಿಲ್ಲ. ಈಗ ಹೋಗ್ಲಿ LLB ಲಾಂಗ್ ಫಾರ್ಮ್ ಹೇಳಲ್ಲ ನೀನು ಜಗದೀಶ. ನಿನಗೆ LLB ಲಾಂಗ್ ಫಾರ್ಮ್ ಹೇಳ್ಬಿಡಿ. ನೀನು ಗಂಡಸು ಅಂತ ಕೇಳೋ, ಮಂದಿ ಕೂಡ ಕೇಳೇ ಹೇಳೋ. ನೀನು ಗಂಡಸಾಗಿದ್ರೆ ನಾನು ಸವಾಲು ಸ್ವೀಕಾರ ಮಾಡು. LLB, ವಾಟ್ ಈಸ್ ಮೀನ್ಡ್ ಬೈ LLB ಲಾಂಗ್ ಫಾರ್ಮ್ ಹೇಳಿ. ನೀನು ಗಂಡಸಾಗಿದ್ರೆ ನಾನು ಹೇಳ್ತೇನೆ. LLB ಲಾಂಗ್ ಫಾರ್ಮ್ ಹೇಳೋ, ನಾನು ಹೇಳ್ತೇನೆ. ನೀ ಗಂಡಸಾದ್ರೆ LLB ಲಾಂಗ್ ಫಾರ್ಮ್ ಹೇಳ್ಬೇಕು. ಹೊತ್ತು ಹೇಳಿ ಆದರೆ ಮುಚ್ಕೊಂಡು ನೋಗು. ಅವ್ರು ಡಿ ಬಾಸ್ ಬಗ್ಗೆ, ಇವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ, ಅವ್ರ ಬಗ್ಗೆ